ಕೆರಗೋಡು ಗ್ರಾಮದಲ್ಲಿ ಹನುಮತ್ ಧ್ವಜ ವಿವಾದ ತಾರಕಕ್ಕೇರಿದೆ. ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದೇ ಜೆಡಿಎಸ್ನವರು. ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ರಘುನಂದನ್ ಬೆಂಬಲಿಗನೇ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದು. ಕಾಂಗ್ರೆಸ್ ಶಾಸಕ ಗಾಣಿಗ ರವಿಕುಮಾರ್ ಈ ಆರೋಪ ಮಾಡ್ತಾ ಇದ್ದಾರೆ. ಜೆಡಿಎಸ್ ವಿರುದ್ಧ ಒಟ್ಟು ಮಾಡು ತೋರಿಸ್ತಾ ಇದ್ದಾರೆ ಶಾಸಕ ಗಾಣಿಗ ರವಿ. ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಈ ಒಂದು ಪ್ರಕರಣದಲ್ಲಿ, ಪ್ರತಿಭಟನೆಯಲ್ಲಿ, ಆಕ್ರೋಶದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಕೂಡ ಪಾಲ್ಗೊಂಡಿದ್ರು. ನೆನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ನಡೆಸಿದ್ರು. ಅದಾದ ನಂತರ ಸಂಜೆ ಪ್ರೆಸ್ ಮೀಟ್ ಮಾಡೋ ಮೂಲಕ ಶಾಸಕ ಗಾಣಿಗ ರವಿ ಅವರು ಕೂಡ ತಮ್ಮಲ್ಲಿರುವಂತಹ ಆಕ್ರೋಶ ವಿತ್ ಡಾಕ್ಯುಮೆಂಟ್ಸ್ ಅದನ್ನ ಪ್ರೂವ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಜೆಡಿಎಸ್ನವರು ಹೇಳ್ತಾ ಇರೋದೇ ಬೇರೆ. ದಿವಾಕರ್ ಅನ್ನೋ ಗ್ರಾಮ ಪಂಚಾಯತಿ ಸದಸ್ಯ MLL ನನಗೆ ಮಾಡಿಲ್ಲಪ್ಪ, ಜನತಾದಳಕ್ಕೆ ಮಾಡಿರೋದು. ಪಂಚಾಯತಿ ಎಲೆಕ್ಷನ್ ನನಗೆ ಮಾಡಿ ನಮ್ಮ ಕಾಂಗ್ರೆಸ್ ಮಾಡಿಲ್ಲಪ್ಪ, ಜನತಾದಳಕ್ಕೆ ಮಾಡಿರೋದು. ಇಡೀ ಕೆರಗೋಡು ಗೊತ್ತು ದಿವಾಕರ್ ಅನ್ನೋ ಹುಡುಗ ರಘುನಂದನ್ ಕೈಲೇ ಇರೋದು ಅಂತ. ನಾನ್ ಗಲಾಟೆ ಮಾಡ್ಸಂಗಿದ್ರೆ, ನಾನ್ ಬಾವುಟ ಇಡ್ಸಂಗಿದ್ರೆ 20ನೇ ತಾರೀಕು ಆದಾಗ 50 ಸರಿ ಓಡಾಡಿದ್ದೀನಿ. ನಾವು ಊರಲ್ಲಿ ನೋಡ್ಕೊಂಡೆ ಓಡಾಡಿದ್ದೀನಿ. ನಾನು ಅದ್ರ ಎಂಟ್ರಿಫೈರ್ ಆಗೋದೈತೆ. ನಾನು ಆಗಿಲ್ಲ. ಯಾವಾಗ ಗಲಾಟೆ ಆಗಿಲ್ಲ ಅಂತ ಗೊತ್ತಾಯ್ತು, ದಿವಾಕರ್ ಅನ್ನೋ ಹುಡುಗನ ಕೈಲಿ ಲೆಟ್ರ್ ಕೊಡ್ಸಿ ಎಲ್ಲಾರ ಮೇಲೂ ಪ್ರೆಷರ್ಸ್ ತರಿಸಿ, ನೀವು ನಮಗೂ ಪರ್ಮಿಷನ್ ಕೊಡ್ತಿರೋ ಇಲ್ವಾ ಅಂತೇಳಿ ಈ ಇಶ್ಯೂನ ಹೈಜಾಕ್ ಮಾಡಿ ಟ್ರ್ಯಾಕ್ ಮಾಡಿ 100% ಸಂಬಂಧ ಇಲ್ಲ. ಕೇಳ್ಕೊಳ್ರಿ, ನಿನ್ನೆ ಬೆಳಗ್ಗೆ 2 ನಿಮಿಷ, ನಿನ್ನೆ ಬೆಳಗ್ಗೆ 10 ಗಂಟೆವರೆಗೂ ನನಗೆ ಸಂಬಂಧ ಇಲ್ಲ. ನೀವು ರಿಯಾಕ್ಷನ್ ಕೇಳಿದಾಗ, ನಮ್ಮ ಜನಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ರಿಯಾಕ್ಷನ್ ಮಾಡಿದಾಗ ಅವರು ರವಿಕುಮಾರ್ ಇದು ಹೊಡೆಸ್ತಾವನೆ ಅಂತ ಬಂದಿದೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ನನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಇಲ್ಲಿ ಶಾಸಕರು ಹೇಳ್ತಿದ್ದಾರೆ. ಅದರ ಜೊತೆಗೆ ನೆನ್ನೆಯ ಪ್ರೆಸ್ ಮೀಟ್ ನಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅವರು ರಿಲೀಸ್ ಮಾಡಿದ್ರು. ಯಾವುದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅದು? ಆ ಡಾಕ್ಯುಮೆಂಟ್ಸ್ ಏನ್ ಹೇಳ್ತವೆ? ಸಭಾ ಏನು ಕೆರಗೋಡು ಗ್ರಾಮದ ಹನುಮತ್ ಧ್ವಜ ತೆರವು ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಈಗಾಗಲೇ ಬಿಜೆಪಿ ಹಾಗೆ JDS ಜಂಟಿ ಹೋರಾಟವನ್ನ ಗ್ರಾಮಸ್ಥರ ಜೊತೆ ನಿಂತು ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರುವಂತದ್ದು, ಈ ಎಲ್ಲಾ ಘಟನೆಗಳಿಗೆ ಕಾರಣ ಮಂಡ್ಯ ಕೈ ಶಾಸಕ ಗಣಿಗ ರವಿಕುಮಾರ್ ಎಂಬುದ ಆರೋಪವನ್ನ ಗ್ರಾಮಸ್ಥರೇ ಮಾಡ್ತಾ ಇರುವಂತದ್ದು. ಆದ್ರೆ ಗ್ರಾಮಸ್ಥರ ಈ ಒಂದು ಆರೋಪಕ್ಕೆ ಹಾಗೆ ಬಿಜೆಪಿ JDS ನ ಆರೋಪಕ್ಕೆ ಇದೀಗ ಹೊಸ ಟ್ವಿಸ್ಟ್, ಅಂದ್ರೆ ಬಿಗ್ ಟ್ವಿಸ್ಟ್ ಅನ್ನ ಶಾಸಕ ಗಣಿಗ ರವಿಕುಮಾರ್ ಅವರು ಕೊಟ್ಟಿರುವಂತದ್ದು. ಅವರು ನೇರವಾಗಿ ಹೇಳ್ತಾ ಇರುವಂತದ್ದು, ಈ ಒಂದು ವಿವಾದದಲ್ಲಿ ನನ್ನ ಪಾತ್ರ ಇಲ್ಲ, ಇದರಲ್ಲಿ ನನ್ನನ್ನು ಸಿಲುಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ JDS ಮುಖಂಡನ ಪಾತ್ರ, ಅವನ ರಚಿಸಿದಂತಹ ಚಕ್ರವ್ಯೂಹದಲ್ಲಿ ನಾನು ಸಿಲುಕಿದ್ದೇನೆ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ JDS ಮುಖಂಡ ರಘುನಂದನ್ ಏನಿದ್ದಾರೆ, ಅವರು ಮನ್ಮೂಲ್ನ ಉಪಾಧ್ಯಕ್ಷರಾಗಿದ್ದಾರೆ, ಈ ಭಾಗದ JDS ಮುಖಂಡ ಕೂಡ. ಆದ್ರೆ ಅವರು ತನ್ನ ಶಿಷ್ಯ ಅಂದ್ರೆ ತನ್ನ ಚೇಲನ ಮೂಲಕ ಒಂದು ತಕರಾರು ಅರ್ಜಿಯನ್ನು, ಅಂದ್ರೆ ಧ್ವಜ ಕಂಬದಲ್ಲಿ ಬೇರೆ ಬಾವುಟವನ್ನ ಆರಿಸೋದಕ್ಕೂ ಕೂಡ ಅನುಮತಿಯನ್ನು ಕೊಡಬೇಕು ಮೂಲಕ ತಕರಾರು ಅರ್ಜಿಯನ್ನು ಆತನೇ ಹೇಳಿ ದುಡ್ಡನ್ನ ಕೊಟ್ಟು ಸಲ್ಲಿಸಿದ್ದಾರೆ. ಒಂದು ಗಂಭೀರ ಆರೋಪವನ್ನ ಇದೀಗ ಶಾಸಕ ಗಣಿಗ ರವಿಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಅಲ್ಲದೆ ಒಂದಷ್ಟು ದಾಖಲಾತಿಗಳನ್ನ ನಿನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಆ ಒಂದು ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ಇದೀಗ ಲಭಿಸಿರುವಂತದ್ದು. ಅಂದ್ರೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ರೆಜುಲೇಷನ್ ಅನ್ನ ಮಾಡಿದ್ರು, ಅವೆಲ್ಲದರಲ್ಲೂ ಕೂಡ ಅವರೆಲ್ಲೂ ಕೂಡ ಅಂದ್ರೆ ಹನುಮತ್ ಧ್ವಜವನ್ನ ಆರಿಸ್ತೀವಿ ಎಂಬ ಮೂಲಕ ಮನವಿಯನ್ನು ಸಲ್ಲಿಸಿಲ್ಲ. ಅದಲ್ಲದೆ ಏನು ಡಿಸೆಂಬರ್ 29ರಂದೇ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಅಂದ್ರೆ ಈ ಒಂದು ಸ್ಥಳದಲ್ಲಿ ಧ್ವಜ ಕಂಬವನ್ನ ನಿರ್ಮಾಣ ಮಾಡ್ತೀವಿ, ಅದರಲ್ಲಿ ಕೇವಲ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜವನ್ನ ಆರಿಸ್ತೀವಿ ಎಂಬ ಮೂಲಕ ಮನವಿಯನ್ನು ಕೇಳ್ತಾರೆ. ಅದಕ್ಕೆ ಗ್ರಾಮ ಪಂಚಾಯಿತಿಯು ಕೂಡ ಒಂದು ಒಪ್ಪಿಗೆಯನ್ನು ಕೊಡುವಂಥದ್ದು, ಅಂದ್ರೆ ರಾಷ್ಟ್ರಧ್ವಜ ಹಾಗೆ ಏನು ಕನ್ನಡ ಧ್ವಜಕ್ಕೆ ಮಾತ್ರ ಅನುಮತಿಯನ್ನು ಕೊಡುವಂಥದ್ದು. ಇನ್ನು ಅದೇ ವಿಚಾರವಾಗಿ ಜನವರಿ 17ರಂದು ಮುಚ್ಚಳಿಕೆ ಪತ್ರವನ್ನ ಗೌರಿ ಶಂಕರ ಟ್ರಸ್ಟ್ ಏನಿದೆ ಗ್ರಾಮದ ಆ ಒಂದು ಧ್ವಜಕಂಬವನ್ನು ನಿರ್ಮಾಣ ಮಾಡಿರುವಂಥದ್ದು, ಅವರು ಕೂಡ ಆ ಒಂದು ಮುಚ್ಚಳಿಕೆ ಪತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೇರೆ ಧ್ವಜವನ್ನ ಆರಿಸಲ್ಲ, ಇಲ್ಲಿ ಆರಿಸುವಂಥದ್ದು ಕೇವಲ ರಾಷ್ಟ್ರಧ್ವಜ ಹಾಗೆ ಕನ್ನಡ ಧ್ವಜವನ್ನ ಮಾತ್ರ ಎಂಬ ಮೂಲಕ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿರುವಂಥದ್ದು. ಮತ್ತೆ ಅಲ್ಲಿ ಚರ್ಚೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ PDO ಏನು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ, ಅದೆಲ್ಲದರಲ್ಲೂ ಕೂಡ ಉಲ್ಲೇಖ ಇರುವಂಥದ್ದು. ಅಂದ್ರೆ ಈ ಒಂದಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡಿ ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಅನುಮತಿಯನ್ನು ಪಡೆದಿರುವಂಥದ್ದು ಧ್ವಜಕಂಬದ ನಿರ್ಮಾಣಕ್ಕಾಗಿ, ಆದ್ರೆ ಅವರು ಧ್ವಜಕಂಬದ ನಿರ್ಮಾಣ ಮಾಡಿ ಕೇವಲ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಆರಿಸ್ತೀವಿ ಅಂತ. ಆದ್ರೆ
ಈ ಒಂದು ವಿಚಾರವನ್ನ ಈ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಯಿತು ಅಯೋಧ್ಯೆಯಲ್ಲಿ. ಅದರ ಒಂದು ವಿಚಾರವನ್ನ ಎತ್ಕೊಂಡು ಕೇವಲ ಹನುಮ ಧ್ವಜವನ್ನ ಹಾರಿಸಿ ಇಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅನುಮತಿ ಪಡೆದಿದ್ದೇ ಬೇರೆ, ಆದ್ರೆ ಅವರು ಮಾಡಿದಂತ ಕೆಲಸವೇ ಬೇರೆ ಎಂಬ ಮೂಲಕ ಇದೀಗ ಗ್ರಾಮಸ್ಥರ ಮೇಲೆ ಒಂದು ಆರೋಪವನ್ನ ಇದೀಗ ಶಾಸಕ ಗಣಿಗ ರವಿಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಆದ್ರೆ ಇವೆಲ್ಲವೂ ಕೂಡ ನಕಲಿ ದಾಖಲೆ ಎಂಬ ಒಂದು ಆರೋಪವನ್ನ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇವೆಲ್ಲವೂ ಕೂಡ ಘಟನೆ ಎಲ್ಲ ವಿವಾದ ಆದ್ಮೇಲೆ ಶಾಸಕರ ಷಡ್ಯಂತ್ರದಿಂದ ಇವೆಲ್ಲ ಘಟನೆಗಳು ಕೂಡ ಆಗಿದೆ, ಹನುಮ ಧ್ವಜ ತೆರವು ಕೂಡ ಆಗಿದೆ. ಆದ್ರೆ ಅದಾದ ಬಳಿಕ ಯಾವಾಗ ಘಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು, ಅದಾದ ಬಳಿಕ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ರೀತಿಯ ಒಂದು ಆರೋಪನ ಗ್ರಾಮಸ್ಥರ ಮೇಲೆ ಶಾಸಕ ಗಣಿಗ ರವಿಕುಮಾರ್ ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಲ್ಲದೆ JDS ಮುಖಂಡನ ಮೇಲೆ ನೇರವಾಗಿ ಶಾಸಕ ರವಿಕುಮಾರ್ ಅವರು ಕೂಡ ಆರೋಪ ಮಾಡಿದ್ದಾರೆ. ಇದರಲ್ಲಿ ರಘುನಂದನ್ ಪಾತ್ರ ಇದೆ ಎಂಬ ಮೂಲಕ, ಅಂದ್ರೆ DSS ನಾಯಕನ ಮೂಲಕ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಿವಾದವನ್ನು ಸೃಷ್ಟಿಸಿದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.